ರಾಜ್ಯದಲ್ಲಿ ಎರಡನೇ ಹಂತ ಲೋಕಸಭಾ ಚುನಾವಣೆಗೆ ಈಗಾಗಲೇ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳು ಸಿದ್ಧವಾಗಿದೆ. ಅದರಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಒಂದು. ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿರುವಂತಹ ಬಿ ವೈ ರಾಘವೇಂದ್ರ ಅವರು ಈಗಾಗಲೇ ಸಾಕಷ್ಟು ತಯಾರಿ ನಡೆಸಿ ಅವ್ರ ಜೊತೆ ಮಾತನಾಡ ಬನ್ನಿ ಸರ್. ಈಗಾಗಲೇ ಕಳೆದ 1 ತಿಂಗಳು ಸತತವಾಗಿ ಕ್ಷೇತ್ರದಲ್ಲಿ ಪ್ರವಾಸ ಮತ್ತೆ ಪ್ರಚಾರಗಳಲ್ಲಿ ತೊಡಗಿರ, ಹೇಗಿದೆ ಸರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ತುಂಬಾ ಲಾಂಗ್ ಡೇಟ್ ಅಂದ್ರೆ ನಮ್ದು ಥರ್ಡ್ ಫೇಸಿಗೆ ಬಂದಿರೋದ್ರಿಂದ ಒಂದು ತಿಂಗಳಾಯ್ತು. ಗೌರವಾನ್ವಿತ ನರೇಂದ್ರ ಮೋದಿಜಿಯವರೇ ಬಂದು ಸ್ವತಃ ಚುನಾವಣೆ ಒಂದು ಪ್ರಚಾರದ ಒಂದು ಉದ್ಘಾಟನೆ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾಳೆ 7ನೇ ತಾರೀಕು ದಿನ ವಾತಾವರಣ ಚೆನ್ನಾಗ್ತಾ ಇದೆ. ದಿನ ಮೋದಿಜಿಯವ್ರ ಬಗ್ಗೆ, ಬಿಜೆಪಿ ಬಗ್ಗೆ ವಿಶ್ವಾಸ ಹೆಚ್ಚಾಗ್ತಾ ಇದೆ. ರಾಷ್ಟ್ರೀಯ ವಿಚಾರಗಳನ್ನು ಇಟ್ಕೊಂಡು ಈ ಬಾರಿ ಮತವನ್ನ ಹಾಕ್ಬೇಕು ಅಂತೇಳಿ ನಮ್ಮ ಮತದಾರರ ಒಂದು ಮನಸ್ಥಿತಿ ಬದಲಾವಣೆ ಆಗ್ತಾ ಇದೆ. ಇವತ್ತು ಆ ಕಾಂಗ್ರೆಸ್ಸಿನ ಗ್ಯಾರಂಟಿಗಿಂತ ಮೋದಿಜಿಯವರ ಗ್ಯಾರಂಟಿ, ಅಂದ್ರೆ ಮೋದಿಜಿಯವರ ಗ್ಯಾರಂಟಿ ಅಂದ್ರೆ ದೇಶದ ಒಂದು ಗ್ಯಾರಂಟಿ, ದೇಶದ ಭದ್ರತೆ, ರಕ್ಷಣೆ, ದೇಶದಲ್ಲಿ ವಾಸ ಮಾಡ್ತಿರುವಂತಹ ಕಡುಬಡವರಿರ್ಬೋದು, ಮಹಿಳೆಯರಿರ್ಬೋದು, ಯುವ ಶಕ್ತಿ ಇರ್ಬೋದು, ರೈತರಿರ್ಬೋದು, ಇವರ ಒಂದು ಶ್ರೇಯ ಅಭಿವೃದ್ಧಿಗೋಸ್ಕರ ಮೋದಿಜಿ ಬಗ್ಗೆ ವಿಶ್ವಾಸ. ಮತ್ತೆ ಎಲ್ಲ ಕಡೆ ಕೂಡ ಚರ್ಚೆ ಆಗ್ತಾ ಇರೋದು ಕಾಂಗ್ರೆಸ್ಸಿನ ಈ ಚೊಂಬಿನ ಒಂದು ಜಾಹೀರಾತನ್ನ ಏನ್ ಕೊಟ್ರು ಅದು ಅವರಿಗೆ ರಿವರ್ಸ್ ಆಗಿದೆ. ಇವತ್ತು ಸಾಮಾನ್ಯ ಜನರು ತುಂಬಾ ನೋವು ಮಾಡ್ಕೊಂಡಿದ್ದಾರೆ. ಈ ರೀತಿ ಮೋದಿಜಿಯವ್ರ ಬಗ್ಗೆ ಹಗುರವಾಗಿ ಜಾಹೀರಾತು ಕೊಡುವಂತ ಕೆಲಸ, ಮತ್ತೆ ಮೋದಿಜಿಯವರು ಅದನ್ನ ಅಕ್ಷಯ ಪಾತ್ರವಾಗಿ ಯಾವ ರೀತಿ ಬದಲಾವಣೆ ಮಾಡಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಸರ್. ಹಾಗೆ ವಾತಾವರಣ ತುಂಬಾ ಚೆನ್ನಾಗಿದೆ ಸರ್. ಈಗ ರಾಜ್ಯದಲ್ಲಿ ಏನು ಮೈತ್ರಿ ಆದ್ಮೇಲೆ ಶಿವಮೊಗ್ಗ ಕ್ಷೇತ್ರಕ್ಕೆ ಜೆಡಿಎಸ್ ನ ಪ್ರಮುಖರು ಕೂಡ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಾಕಷ್ಟು ಜನ ಬಂದಿದ್ದಾರೆ. ಅಂದ್ರೆ ಒಂದು ಮೈತ್ರಿಯಲ್ಲಿ ತಳಮಟ್ಟದಲ್ಲಿ ಕಾರ್ಯಕರ್ತರ ಒಂದು ಸಹಮತ ಮೂಡಬೇಕು ಅಂತ ಎಷ್ಟು ಮಟ್ಟಿಗೆ ಅದು ನಿಮಗೆ ವರ್ಕೌಟ್ ಆಗ್ತದೆ, ಮತ್ತೆ ಏನು ವಾತಾವರಣ ಹೇಗೆ ಕಂಡು ಬರ್ತಾ ಇದೆ ಸರ್? ತುಂಬಾ ಒಳ್ಳೆ ರೀತಿ ಅಂತ ಸರ್. ನನಗಂತೂ ವಿಶ್ವಾಸ, ಎಷ್ಟು ವಿಶ್ವಾಸ ಅಂದ್ರೆ ನಮ್ ಜೆಡಿಎಸ್ ನ ಒಬ್ಬೊಬ್ಬ ಮತದಾರರಿಂದ ಹಿಡಿದು ಕಾರ್ಯಕರ್ತನ ಹಿಡಿದು ಯಾರು ಕೂಡ ಅವ್ರು ಬದಲಾವಣೆ ಮಾಡ್ಕೊಂಡಿಲ್ಲ, ಮನಸಾರೆ ಕೆಲಸ ಮಾಡ್ತಾ ಇದಾರೆ. ವಿಶೇಷವಾಗಿ ನಮ್ ಶಾರದಾ ಪೂರ್ಣಾಯಕ್ ಇರ್ಬೋದು, ನಮ್ ಶಾರದಾ ಅಪ್ಪಾಜಿ ಗೌಡ್ರು ಇರ್ಬೋದು, ಇಬ್ರು ಸಹೋದರಿಯರ ಒಂದು ಆಶೀರ್ವಾದ, ಮತ್ತೆ ನಮ್ಮ ಜೆಡಿಎಸ್ ನ ಅಧ್ಯಕ್ಷ ಆದಂತ ಜಿಲ್ಲಾಧ್ಯಕ್ಷರು ಅವರ ಒಂದು ನೇತೃತ್ವದಲ್ಲಿ ತುಂಬಾ ಒಳ್ಳೆ ರೀತಿ ಅಂತ ಕ್ಯಾಂಪೇನಿಂಗ್ ಆಗ್ತಾ ಇದೆ ಸರ್. ಸೊ ಒಂದ್ ಕಡೆ ರಾಘವೇಂದ್ರ ಅವರು ಸ್ವತಃ ಫೀಲ್ಡ್ ಇಳಿದ್ಬಿಟ್ಟು ತಮ್ಮ ಕರಪತ್ರನ ಅಂದ್ರೆ ತಮ್ಮ ಪ್ರೋಗ್ರೆಸ್ ಕಾರ್ಡ್ ಅನ್ನ ಜನರ ಮುಂದೆ ಇಟ್ಕೊಂಡು, ಇನ್ನೊಂದ್ ಕಡೆ ತಮ್ಮ ಎದುರೊಳಗಿರುವಂತಹ ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ಸಾಕಷ್ಟು ಜನ ಸ್ಟಾರ್ ಪ್ರಚಾರಕರು, ಅದು ಫಿಲಂ ಲ್ಯಾಂಡ್ ಅವರಾಗಿರ್ಬೋದು, ಬೇರೆ ಆಗಿರ್ಬೋದು, ಆ ಒಂದು ಎಫೆಕ್ಟ್ ಯಾವ ತರ ಆಗ್ಬೋದು ಸರ್? ಜನ ನಮಗೆ ಹೀರೋಯಿನ್ ಯಾರೇ ಬರ್ಲಿ ಪಾಪ, ನನಗೆ ಮತದಾರ ನನ್ನ ಹೀರೋಗಳು. ಹಾಗಾಗಿ ಇವತ್ತು ಸಹಜ ಯಾರೇ ಒಬ್ಬ ಚುನಾವಣಾ ಪ್ರಚಾರಕ್ಕೆ ಬೇರೆ ಕಲಾವಿದರು ಬಂದಾಗ ಅವ್ರು ಗೌರವಿಸ್ಬೇಕಾದ್ರೆ ನಮ್ಮ ಮತದಾರ ಕರ್ತವ್ಯ, ಮಾತನ್ನು ಕೇಳಬೇಕು, ನೋಡ್ಬೇಕು ಅನ್ನೋ ಸಹಜವಾದಂತ ಒಂದು ಅಪೇಕ್ಷೆ ಇರುತ್ತೆ. ಆದ್ರೆ ಅದೆಲ್ಲದೂ ಕೂಡ ಓಟಾಗಿ ಪರಿವರ್ತನೆ ಆಗುತ್ತೆ ನಂಗೆ ಅನ್ಸಲ್ಲ. ಕಲಾವಿದರ ಬಗ್ಗೆ, ಕಲೆ ಬಗ್ಗೆ ನನಗೂ ಕೂಡ ಅಷ್ಟೇ ಗೌರವ ಇದೆ ಸರ್. ಸಂತೋಷ. ಹೀಗಾದ್ರೂ ಕೂಡ ನಮ್ಮ ಕಲಾವಿದರನ್ನ ಹತ್ರದಿಂದ ನಮ್ಮ ಮತದಾರ ನೋಡುವಂತ ಒಂದು ಅವಕಾಶ ಮಾಡಿಕೊಟ್ಟಂತ ಕಾಂಗ್ರೆಸ್ಸಿನ ಕೃತಜ್ಞತೆ ಸಲ್ಲಿಸ್ತೀನಿ ಸರ್. ಈಗ ಚುನಾವಣೆ ಘೋಷಣೆ ಆದಂತಹ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದ್ದಂತಹ ವಿದ್ಯಮಾನಗಳು, ಬೆಳವಣಿಗೆಗಳು, ಅದೇ ರೀತಿ ರಾಜ್ಯದಲ್ಲಿ ಇದ್ದಂತಹ ವಿದ್ಯಮಾನ, ಬೆಳವಣಿಗೆಗಳು ಈಗ ಸಾಕಷ್ಟು ಅಂದ್ರೆ ಬೇರೆ ಅಂದ್ರೆ ನೇಹಾ ಕೊಲೆ ಪ್ರಕರಣ ಆಗಿರ್ಬೋದು, ಅಂತ ಬೇರೆ ವಿಷಯಗಳಾಗಿರ್ಬೋದು, ಇದನ್ನ ಬಿಜೆಪಿ ಆಗಿರ್ಬೋದು, ಅದೇ ಪಕ್ಷ ಯಾವ ತರ ಜನಗಳ ಮುಂದಿಟ್ಟು ಅದನ್ನ ವರ್ಕೌಟ್ ಮಾಡ್ಕೊಂಡ ಒಂದು ಪ್ಲಾನ್ ಆಗಿದೆ. ಇದೆ ಸರ್. ಇಲ್ಲಿ ಯಾವುದೋ ವರ್ಕೌಟ್ ಅನ್ನಕ್ಕಿಂತ ಸಾಮಾನ್ಯ ಜನರು ಏನು ಯೋಚನೆ ಮಾಡ್ತಾ ಇದಾರೆ ಅಂದ್ರೆ, ನೇಹಾ ಅವರು ಸ್ವತಃ ಯಾವುದೋ ಒಂದು ಕಾಮನ್ ಯಾವುದೋ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತ ಹೆಣ್ಮಗಳಲ್ಲ. ಒಂದು ಕಾಂಗ್ರೆಸ್ಸಿನ 2 ಬಾರಿ 3 ಬಾರಿ ಕಾರ್ಪೊರೇಟರ್ ಆದಂತ ಆ ಕುಟುಂಬದ ಒಬ್ಬಳು ಹೆಣ್ಮಗಳು. ಸಹಜ ಅದು ಪ್ರೀತಿಯಿಂದ ಹಿಡಿದು ಲವ್ ಜಯಂದಿಂದ ಹಿಡಿದು ಇವತ್ತು ಸಾವಿನವರೆಗೂ ಕೂಡ ಹೋಯ್ತು. ಆದ್ರೆ ನಾನು ಹೇಳ್ತಾ ಇರೋದು, ಇವತ್ತಿನ ಕಾಂಗ್ರೆಸ್ ಕಾರ್ಯಕರ್ತರು ಯೋಚನೆ ಮಾಡ್ಬೇಕು. ಅಂತ ಒಬ್ಬ ಕುಟುಂಬದ ಒಬ್ಬಳು ಹೆಣ್ಮಗಳು ತೀರ್ಕೊಂಡಾಗ CM ಬರ್ಲಿಲ್ಲ, DCM ಬರ್ಲಿಲ್ಲ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದು ಹೋದ್ರು, ರಾಜ್ಯಾಧ್ಯಕ್ಷರು ಬಂದು ಹೋದ್ರು, ಕೇಂದ್ರದ ಮಂತ್ರಿಗಳು ಬಂದು ಹೋದ್ರು. ಅರೆ ಅವ್ರದೇ ಪಕ್ಷ ಒಬ್ಬ ಕಾರ್ಯಕರ್ತನ ಕುಟುಂಬದಲ್ಲಿ ಈ ರೀತಿ ಒಬ್ಬ ಹೆಣ್ಮಗಳಿಗೆ ಸಾಂತ್ವನ ಹೇಳಲಿಕ್ಕೆ ಬಂದ್ರೆ ಎಲ್ಲಿ ನಮ್ಗೆ ತುಷ್ಟೀಕರಣ ರಾಜಕಾರಣಕ್ಕೆ ತೊಂದರೆ ಆಗತ್ತೆ ಅಂತ ಹೇಳಿ ಅದನ್ನ ಅವಾಯ್ಡ್ ಮಾಡ್ತಾರೆ. ಅಂದ್ರೆ ಇವ್ರು ನಂಬ್ಕೊಂಡಂತ ಕಾಂಗ್ರೆಸ್ ಕಾರ್ಯಕರ್ತರ ಕಥೆ ಏನೋ, ಅವ್ರ ಕುಟುಂಬಗಳ ಕಥೆ ಏನೋ, ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನೀವು DCM ಆಗಿದ್ದೀರಿ, ನೀವು ಮಂತ್ರಿಗಳಾಗಿದ್ದೀರಿ, ಅಧಿಕಾರ ನಡೆಸ್ತಾ ಇದೀರಿ ಅಂತ ಲಕ್ಷಗಟ್ಟಲೆ ಕಾರ್ಯಕರ್ತರ ಪರಿಶ್ರಮದ ತಪಸ್ ನೀವು ಇವತ್ತು ಅಧಿಕಾರವನ್ನು ಉಣ್ತಾ ಇದ್ದೀರಿ. ಇಂಥ ಸಂದರ್ಭ ಒಬ್ಬ ಕಾರ್ಯಕರ್ತರ ಮನೇಲಿ ಒಬ್ಳು ಈ ತರ ಸಮಸ್ಯೆ ಆದಾಗ ಒಬ್ರು ಕೂಡ ಮನೆ ಹೋಗಿ ಅವ್ರಿಗೆ ಮಾತಾಡ್ಸೋಂತ ಒಂದು ಧೈರ್ಯವನ್ನು ನೀವು ಮಾಡಲ್ಲ ಅಂದ್ಮೇಲೆ ಈ ರೀತಿಯಂತ ಒಂದು ಸ್ವಾರ್ಥಕ್ಕೋಸ್ಕರ ನಿಮ್ ನಂಬ್ಕೊಂಡಂತ ಕಾರ್ಯಕರ್ತ ಕಥೆ ಅಂತ ನಾನು ಇದ್ರ ಮುಖಾಂತರ ನಾನು ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತುಂಬಾ ಬಿಜೆಪಿನ ಟಾರ್ಗೆಟ್ ಮಾಡ್ತಿರೋದು, ಕೇಂದ್ರದಿಂದ ಬರ್ಬೇಕಾದಂತ ಬರ ಪರಿಹಾರದ ವಿಚಾರದಲ್ಲಿ ಸಾಕಷ್ಟು ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಏನ್ ಮೊನ್ನೆ ಕೇಂದ್ರ ಸರ್ಕಾರ ಪರಿಹಾರ ಕೊಡ್ತು, ಅದ್ರ ಸಾಕಾಗಲ್ಲ, ಕೊಡ್ಬೇಕಾದಂತ ಪ್ರಮಾಣ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಮುಂದಿಟ್ಕೊಂಡು ಜನರನ್ನ ಅವ್ರ ಗಮನ ಸೆಳೆಯುವಂತ ಒಂದು ಪ್ರಯತ್ನ, ಹೇಗೆ ಇದನ್ನ ನೀವು ಅದನ್ನ ಫೇಸ್ ಮಾಡ್ತೀರಾ?
ಸರ್ ಕಳೆದ ನಮ್ಮ UPA ಸರ್ಕಾರ ಮನಮೋಹನ್ ಸಿಂಗ್ ಜಿ ಇದ್ದಾಗ ಎಷ್ಟು ದುಡ್ಡು ಬಂದಿದೆ ತಾವೇ ನೋಡಿ ಸರ್. ಅಂಕಿಅಂಶ ಪ್ರಕಾರ ನಿನ್ನೆ ಗೌರವಂತ ಕುಮಾರಸ್ವಾಮಿಗಳೇ ನಿನ್ನೆ ಮಾಧ್ಯಮದ ಮುಖಾಂತರ ನಿನ್ನೆ ಮಾತಾಡಿದ್ದಾರೆ. 400 ಕೋಟಿ 500 ಕೋಟಿ ಒಂದೊಂದು ವರ್ಷಕ್ಕೆ ಫ್ಲಡ್ ಬರಗಾಲದಲ್ಲಿ ಕೊಟ್ಕೊಂತ ಬಂದಿದ್ದಾರೆ. ಇವರು ಎಷ್ಟೇ ಎಸ್ಟಿಮೇಟ್ ಮಾಡಿ ಕಳಿಸ್ಬೋದು, ಆದ್ರೆ ಒಂದು ಇದೇ ಒಂದು ಫೈನಾನ್ಸ್ ಕಮಿಷನ್ ಅಂತ ನಮ್ಮ ಕೇಂದ್ರದಲ್ಲಿ ಏನಿದೆ ಅಲ್ಲಿ ಒಂದು ಸ್ಟ್ರಾಟಜಿಕ್ ಆಗಿ ಇಷ್ಟಿಷ್ಟು ಸಮಸ್ಯೆ ಆದಾಗ ಇಷ್ಟಿಷ್ಟು ಕೊಡ್ಬೇಕು ಅನ್ನೋದು ಒಂದಿದೆ. ಅದ್ರ ಬಗ್ಗೆ 3,500 ಕೋಟಿ ನಮ್ಮ ರಾಜ್ಯ ಜನರಿಗೆ ನಮ್ಮ ಮೋದಿಜಿ ಅವರು ಕೊಟ್ಟಿದ್ದಾರೆ. ಇವ್ರ ಬಾಯಲ್ಲೇ ಬಂದಿತ್ತು ಒಂದು 5,000 to 6,000 ಕೋಟಿ ನಾವು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿ ಗೌರವಂತ ಮುಖ್ಯಮಂತ್ರಿಗಳೇ ಬೇರೆ ಬೇರೆ ಸಂದರ್ಭದಲ್ಲಿ ಓಪನ್ ಸ್ಪೀಚ್ ಮಾತಾಡಿ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಇವ್ರ ಎಕ್ಸ್ಪೆಕ್ಟೇಷನ್ ಅಷ್ಟು ಇದ್ದಾಗ ನಾವು 3,500 ಕೋಟಿ ಮೊನ್ನೆ ಕೊಟ್ಟಿದ್ದು ಕೂಡ ಮೊದಲೇ ಒಂದು ಹಣ ಬಿಡುಗಡೆ ಆಗಿದ್ದು 600 ಚಿಲ್ಲರೆ ಕೋಟಿ, ಅದರಲ್ಲೇ ಈಗ 2,000 ರೂಪಾಯಿ ಎಲ್ಲ ರೈತರಿಗೆ ಕೊಡ್ತಾ ಇದ್ದಾರೆ. ಹಾಗೆ ರಾಜಕಾರಣಕ್ಕೋಸ್ಕರ, ಯಾಕಂದ್ರೆ ಫಸ್ಟ್ ಅವರು ಏನು ಟ್ಯಾಕ್ಸ್ ಏನೋ ಒಂದು ಕಾಂಗ್ರೆಸ್ ಒಂದು ಇವೆಂಟ್ ಮಾಡಿದ್ರು, ಏನದು ಟ್ಯಾಕ್ಸ್ ಒಂದು ಆಂದೋಲನ ಮಾಡಿದ್ರು, ಬೆಂಗಳೂರು ಹೋಗಿ ಸ್ಟ್ರೈಕ್ ಮಾಡಿದ್ರು, ನಮ್ಮ ತೆರಿಗೆ ನಮ್ಮ ಹಕ್ಕು, ಅಲ್ಲಿ ಡೆಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ರು ಎಲ್ಲ MLA ಗಳು ಹೋಗಿ. ಅಂದ್ರೆ ಪೂರ್ತಿ ರಾಜಕೀಕರಣ ಮಾಡುವಂತ ಒಂದು ವ್ಯವಸ್ಥೆನ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಅದನ್ನ ಮೊದಲು ಒಳ್ಳೆ ರೀತಿಯಿಂದ ಸಂಬಂಧಗಳನ್ನ ಇಟ್ಕೊಂಡು ಟಿಟ್ ಫಾರ್ ಟ್ಯಾಟ್ ಅಂತ ಹೇಳಿ ಮಾಡ್ಕೊಳ್ಳದೆ ನಮ್ ರಾಜ್ಯ ಜನರಿಗೆ ನ್ಯಾಯ ಕೊಡ್ಬೇಕಾಗಿದೆ. ಆ ವಿಚಾರದಲ್ಲಿ ಗೌರವಂತ ರಾಜ್ಯ ಸರ್ಕಾರ ಇವತ್ತು ಫೇಲ್ಯೂರ್ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಕಾಂಗ್ರೆಸ್ ಮುಖ್ಯವಾಗಿ ಬಿಜೆಪಿನ ಟಾರ್ಗೆಟ್ ಮಾಡ್ತಾರಂತೂ ಬಿಜೆಪಿ ಹಿಂದುತ್ವ ವಿಚಾರಗಳನ್ನ ಇಟ್ಕೊಂಡ್ಬಿಟ್ಟು ಜನರ ದಾರಿ ತಪ್ಪಿಸ್ತಾ ಇದೆ ಅಂತ. ಹಾಗಾಗಿ ನಾವು 4 ನ್ಯಾಯಗಳನ್ನ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನ್ಯಾಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ರಾಜ್ಯದಲ್ಲಿ 5 ಗ್ಯಾರಂಟಿ ಘೋಷಣೆ ಮಾಡಿದ್ವಿ. ಹಾಗೆ ಉಳಿದಂತ ಸೆಂಟ್ರಲ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂತ. ಈ ಒಂದು ಗ್ಯಾರಂಟಿ ಮತ್ತೆ ಈ ಒಂದು ನ್ಯಾಯ ಪಕ್ಷಕ್ಕೆ ಸ್ವಲ್ಪ ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತ ಸರ್ ಅವ್ರು ಏನ್ ಹೇಳ್ತಿದ್ದಾರೆ ಸರ್, ದೇಶದ ಎಲ್ಲ ಹೆಣ್ಮಕ್ಳಿಗೂ ಕೂಡ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಇವತ್ತು ಒಂದು ಕೆಲಸಾರ ಮಾಡ್ಲಿ ಅವರು. ಇವತ್ತು ಅವ್ರದೇ ಕಾಂಗ್ರೆಸ್ ಏನು ಅವರ ಪಕ್ಷದ ಒಂದು ನಿಧಿ ಏನಿದೆ, ಒಂದು ಅಡ್ವಾನ್ಸ್ ಒಂದು 10,000 ರೂಪಾಯಿ ಕೊಟ್ಬಿಡಿ, ಜನರಿಗೆ ಅವಾಗಾರ ವಿಶ್ವಾಸ ಬರುತ್ತೆ. ಯಾಕೆಂದ್ರೆ ಸುಮ್ನೆ ಇವತ್ತು 68 ಕೋಟಿ ನಮ್ಮ ಮಹಿಳಾ ಜನಸಂಖ್ಯೆ ಇದ್ದಾಗ ಒಬ್ಬೊಬ್ರಿಗೆ 1 ಲಕ್ಷ ಕೊಟ್ರೆ 68 ಲಕ್ಷ ಕೋಟಿ ಆಗುತ್ತೆ. ನಮ್ಮ ದೇಶದ ಬಜೆಟ್ 45 ಲಕ್ಷ ಕೋಟಿ. ಹಾಗಾಗಿ ಜನ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಈ ತರ ಸುಳ್ಳು ಹೇಳ್ಕೊಂಡು ಇನ್ನು ಉಳಿದಂತ ಅಭಿವೃದ್ಧಿ ಎಲ್ಲಿಂದ ದುಡ್ಡು ತರ್ತಾರೆ. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನಕ್ಕಿಂತ ಅವ್ರ ಅಪೋಸಿಷನ್ ಲೀಡರ್ಶಿಪ್ ಉಳಿಸ್ಕೊಂಡ್ರೆ ಸಾಕಾಗಿದೆ. ಇವತ್ತು ಅಪೋಸಿಷನ್ ಲೀಡರ್ಶಿಪ್ ಇಲ್ಲ. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ 2/3 ಮೆಜಾರಿಟಿ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಅಪೋಸಿಷನ್ ಲೀಡರ್ಶಿಪ್ ಕೂಡ ಉಳಿಸ್ಕೊಂಡು 46 ಸೀಟ್ ಇನ್ ಪಾರ್ಲಿಮೆಂಟ್ ಅಲ್ಲಿ ಇರ್ಬೇಕಾಗಿತ್ತು. ಅದಕ್ಕೂ ಕೂಡ ಇಲ್ದಂತ ಸಂದರ್ಭದಲ್ಲಿ ಅದಕ್ಕೆ ಪೈಪೋಟಿ ಮಾಡ್ಬೇಕೇ ಹೊರತು ಪ್ರಧಾನಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಮಾಡುವಂತ ಶಕ್ತಿ ಕಾಂಗ್ರೆಸ್ ಇಲ್ಲ ಸರ್. ಈಗ 8 ವಿಧಾನಸಭಾ ಕ್ಷೇತ್ರ 18 ಲಕ್ಷ ಮತದಾರರು, ಸಾಕಷ್ಟು ದೊಡ್ಡದಲ್ಲಿ ಇರುವಂತಹ ಒಂದು ಕ್ಷೇತ್ರದ ಒಂದು ಇದರಲ್ಲಿ ಇನ್ನೊಂದು ವಾರ ಚುನಾವಣೆಗೆ ಇರುವಂತದ್ದು ಮತದಾನಕ್ಕೆ ಇರುವಂತದ್ದು. ಹೇಗೆ ಇದ್ರ ಮಟ್ಟಿಗೆ ಇಷ್ಟೊಳಗಡೆ ರಾಘವೇಂದ್ರ ಅವರು ಕವರ್ ಆಗಿದ್ದಾರೆ, ಜನರನ್ನ ಅಪ್ರೋಚ್ ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗಿದೆ? ತುಂಬಾ ಚೆನ್ನಾಗಿದೆ ಸರ್. ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರ ಅವರು ಬಂದು ಹೋಗಿದ್ದಾರೆ. ಪೂಜ್ಯ ತಂದೆಯವರು ಯಡಿಯೂರಪ್ಪ ಸಾಹೇಬರು 2 ಸತಿ ಬಂದು ಹೋಗಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳೇ ನಮ್ಮ ಚುನಾವಣೆಯ ಒಂದು ಪ್ರಚಾರದ ಉದ್ಘಾಟನೆ ಮಾಡಿಕೊಟ್ಟು ಹೋಗಿದ್ದಾರೆ. ಇವತ್ತು ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಇವತ್ತು ಬರ್ತಾ ಇದ್ದಾರೆ. ಅಣ್ಣಾಮಲೈ ಅವರು ಬಂದು ಹೋದ್ರು. ಈ ರೀತಿ ಸಹಜ ಚುನಾವಣೆ ಬಂದಾಗ ನಮ್ಮ ಮುಖಂಡ ನೋಡ್ಬೇಕು, ಅಭ್ಯರ್ಥಿಯನ್ನು ನೋಡ್ಬೇಕು ಅನ್ನೋದು ಅಪೇಕ್ಷೆ ಇರುತ್ತೆ. ಹಾಗೆ ದಿನಕ್ಕೆ ನಾನು ಸಾಕಷ್ಟು ಸುಮಾರು 8 ರಿಂದ 10 ಪ್ರಚಾರ ಸಭೆಗಳನ್ನ ಮಾಡಿ ಜನರ ಮಧ್ಯೆ ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಈಗ 4ನೇ ಬಾರಿ ಕಳೆದ ತಾವು ಚುನಾವಣೆ ಎದುರಿಸ್ತಿರುವಂತದ್ದು. ಈ ಸರಿ ಏನ್ ಕಂಡುಕೊಂಡಿರಾ? ಮತ್ತೆ ಇನ್ನೊಂದು ಒಂದು ವಾರ ಇದೆ ಮತದಾನಕ್ಕೆ. ಈ ಒಂದು ಸಂದರ್ಭದಲ್ಲಿ ಏನ್ ಮೆಸೇಜ್ ಹೇಳಕ್ ಇಷ್ಟಪಡ್ತೀರಾ? ಪ್ರತಿ ವರ್ಷ ಸ್ಟ್ರೈಟ್ ಫೈಟ್ ಅನ್ನು ನಾವು ಎದುರಿಸ್ತಾ ಇದ್ವಿ. ಅದು ಕಾಂಗ್ರೆಸ್ JDS ಒಂದಾಗಿತ್ತು. ಈ ಬಾರಿ JDS ನಮಗೆ ಕೈ ಜೋಡಿಸಿರೋದು ಒಂದು ದೊಡ್ಡ ಒಂದು ಬೆಂಬಲ ಸಿಕ್ಕಂಗಾಗಿದೆ. ಎರಡನೇದು ನನ್ನ ಮತದಾರ ಬಂಧುಗಳ ನನ್ನ ವಿನಂತಿ ಅಷ್ಟೇ, ಸಂದರ್ಭದಲ್ಲಿ ದೇಶಕ್ಕೋಸ್ಕರ ಇವತ್ತು ಅನೇಕ ಹುತಾತ್ಮರು ಆಗಿ ಇವತ್ತು ಸೈನಿಕರು ತನ್ನ ಜೀವನ ತೆತ್ತು ಇವತ್ತು ದೇಶಕ್ಕೋಸ್ಕರ ರಕ್ಷಣೆ ಕೊಡ್ತಾ ಇದ್ದಾರೆ. ಈ ಬಾರಿ ನಾವು ದೇಶಕ್ಕೋಸ್ಕರ ಇವತ್ತು ಎಲ್ಲರೂ ಕೂಡ ಸಂಕಲ್ಪ ಮಾಡೋಣ. ದೇಶದ ಭವಿಷ್ಯಕ್ಕೋಸ್ಕರ ಮತ್ತೆ ನಿಮ್ಮೆಲ್ಲರ ಭವಿಷ್ಯಕ್ಕೋಸ್ಕರ ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ ಕಮಲದ ಗುರುತಿಗೆ ತಾವೆಲ್ಲರೂ ಕೂಡ ಆಶೋಧನೆ ಮಾಡ್ಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನ ಮಾಡ್ಕೊಂತೀನಿ ಸರ್. ಇದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿರುವಂತಹ BY ರಾಘವೇಂದ್ರ ಒಂದು ಕಾನ್ಫಿಡೆಂಟ್ ಮಾತುಗಳು. ಈ ಬಾರಿ ನನಗೆ ಮತದಾರರು ಖಂಡಿತ ಕೈ ಹಿಡಿತಾರೆ, ಹಾಗೆ ಹೆಚ್ಚಿನ ಒಂದು ಅನುಕೂಲದಿಂದ ಈ ಒಂದು ವಾತಾವರಣ ಇದೆ ಕ್ಷೇತ್ರದಲ್ಲಿ, ಹಾಗಾಗಿ ನನಗೆ ಗೆಲುವು ಈ ಬಾರಿ ನಿಶ್ಚಿತ ಅಂತ ಹೇಳ್ಬಿಟ್ಟು ಅವರು ವಿಶ್ವಾಸದ ನುಡಿಗಳು. ಕ್ಯಾಮರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್ ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.